ಮೂವಿ ನೀವು ಗೆಸ್ ಮಾಡ್ಬೋದು. ವಿದ್ಯಾರ್ಥಿ ಅಂಟಿ ಅಂತ ಹೇಳ್ತಾರೆ ಅಪ್ಪ ಅಮ್ಮಗಳು. ಇನ್ನು ಒಂದು ಮೀನಿಂಗ್ ಚಿರಕಾಲವಾಗಿರು, ಇಟರ್ನಲ್ ಅಂತ. ಓಕೆ, ನಮ್ಮ ಎಪಿಕ್ಸ್ ನಮ್ಮ ಅದರ ಜೊತೆ ರಾಮಚೇಚಿನ ಆಡ್ ಮಾಡ್ತಾರೆ. ರಾಮಚೇಚಿ ಚಿರಂಜೀವಿ ಅಲ್ಲ, ರಾಮಚೇಚಿ ಏನು ಇಂಪಾರ್ಟೆಂಟ್ ಇದೆ? ಆಕ್ಷನ್ ಫಾರ್ ರಾಮಚೇಚಿ ಇಸ್ ಬಿಲೋ. ಓಕೆ, ಫಾರ್ ಹನುಮಂತ ಚೇಚಿ ಇಸ್ ಬಲಿ ಚಕ್ರವರ್ತಿ ಕೇಳಿದ್ದೀರಾ? ಓಕೆ, ಬಲಿ ಚಕ್ರವರ್ತಿ ಅಂತ ವೆರಿ ಗುಡ್. ಹನುಮಂತ ಜಯಂತಿ ವೆರಿ ಗುಡ್. ಇನ್ನು ಫಾಸ್ಟ್ ಆಗಿ ಮಾಡಿ ಆಯ್ತಾ? ನೀವು ಫಾಸ್ಟ್ ಆಗಿ ಮಾಡ್ತಾ ಹೋಗ್ಬೇಕು. ಓಕೆ, ರಾಮಚಂದ್ರ very good. Padao. Very good participation. Congratulations. ಬನ್ನಿ ಬನ್ನಿ. By Geeta Srikanth. ಈಗ ಸಪ್ತ ಚಿರಂಜೀವಿಗಳ ಬಗ್ಗೆ ಸ್ವಲ್ಪ ಅದೋನು ಏನು ಕೇಳೋರು ದಂಡ ಬಗ್ಗೆ ಕೇಳ್ಸಲ್ಲ. ಕಾಣುತ್ತೆ ಕಾಣುತ್ತೆ ರೈಟ್ ನೋಡಿ. ವೇದಿಕ್ ಸ್ಟೈಲ್ ಅಲ್ಲಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ ಆಗಿತ್ತು. ಅದಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಸಪ್ತ ಚಿರಂಜೀವಿಗಳು. ಇಲ್ಲಿ ನೋಡ್ತಾ ಇದ್ದೀರಾ 7 ಚಿರಂಜೀವಿಗಳು ಕಾಣಿಸ್ತಾ ಇದ್ದಾರೆ. ತುಂಬಾ ಜನಕ್ಕೆ ಗೊತ್ತು. ಶ್ಲೋಕ ಯಾವುದು ಅಂದ್ರೆ ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತತೆ ಚಿರಂಜೀವಿನಃ. ಈ ಶ್ಲೋಕದಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ 7 ಚಿರಂಜೀವಿಗಳು ಅಜರಾಮರರಾಗಿದ್ದಾರೆ. ಸೊ ಆ ಚಿರಂಜೀವಿಗಳ ಯಾವ ಕ್ಯಾರೆಕ್ಟರ್ ನಮ್ಮ ಮಗುವಿನಲ್ಲಿ ನಾವು ಕಾಣಿಸ್ಬೇಕು ಅಂತ ಆಶಿಸ್ತೀವಿ ಅಂದ್ರೆ ಹನುಮಂತ. ನಿಮಗೆ ಗೊತ್ತು, ಹನುಮಂತ ಶ್ರೀರಾಮನ ಪರಮ ಭಕ್ತನು, ಭಾಗವತೋತ್ತಮನು ಮತ್ತು ಹನುಮಂತನು ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗಿರ್ತಾನೆ. ಹಾಗೇನೆ ನಮ್ಮ ಪಾಪು ಕೂಡ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗಬೇಕು ಅನ್ನೋದು ನಮ್ಮ ಎಲ್ಲರ ಇಚ್ಛೆಯ. ವ್ಯಾಸ ನಿಮ್ಗೆ ಗೊತ್ತಿರುತ್ತೆ, ವೇದವ್ಯಾಸರು ತಿಳಿಸಿದ ಭಗವದ್ಗೀತೆ ತತ್ವಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಅದನ್ನೇ ನಾವು ನಮ್ಮ ಮುಂದಿನ ಪೀಳಿಗೆಗೆ ಹೇಳಬೇಕು. ಮೂರನೇದು ಬಲಿ ಚಕ್ರವರ್ತಿ. ಎಲ್ಲರಿಗೂ ಗೊತ್ತು, ದೀಪಾವಳಿ ಟೈಮಲ್ಲಿ ಬಲಿ ಚಕ್ರವರ್ತಿಯ ನಾವು ಆಚರಣೆ ಮಾಡ್ತೀವಿ. ಸೊ ಬಲಿ ಚಕ್ರವರ್ತಿಯು ದಾನಶೀಲನು ಪರಮ ಭಕ್ತನೂ ಆಗಿದ್ದ. ಹಾಗೆ ನಮ್ಮ ಪಾಪು ಕೂಡ ಮುಂದೆ ಏನು ಯಾರಿಗೆ ಬೇಕಾದ್ರೂ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಆಸೆ. ವಿಭೀಷಣ ಶ್ರೀರಾಮನ ಭಕ್ತ. ಅವನು ಎಂಥ ಸಮಯದಲ್ಲಿ ದುಷ್ಟರ ಮಧ್ಯೆ ಇದ್ದರೂ ಅವನು ಧರ್ಮವನ್ನು ಬಿಡಲಿಲ್ಲ. ಸೊ ನಮ್ಮ ಪಾಪ ಕೂಡ ಹಂಗೆ ಧರ್ಮದ ಹಾದಿಯಲ್ಲಿ ನಡಿಬೇಕು ಅಂತ. ಪರಶುರಾಮನು ಶಸ್ತ್ರ ಮತ್ತು ಶಾಸ್ತ್ರ ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದ. ಹಾಗೆ ನಮ್ಮ ಪಾಪು ಎಲ್ಲಾ ವಿದ್ಯೆಗಳಲ್ಲೂ ಪಾರಂಗತನಾಗಲಿ ಅಂತ. ಕೃಪಾಚಾರ್ಯ ಮಹಾಜ್ಞಾನಿಯಾಗಿ
ಚೆನ್ನಾಗಿ ನಿಷ್ಠೆಯಿಂದ ಬಾಳಲಿ ಅಂತ ನಾವು ಆಶಿಸಿ ಈಗ ನೇಮ್ ರಿವೀಲ್ನ ಮಾಡ್ತಿದ್ದೀವಿ. Okay, first let us start with A. Awesome. ವೇದವ್ಯಾಸರಿಂದ ರಿವೀಲ್ ಆಗ್ತಾ ಇರುವ ಲೆಟರ್. ಸೆಕೆಂಡ್ ಎ, ಡಬಲ್ ಎ. ಇವಾಗ ಗೆಸ್ ಮಾಡ್ಬೋದಾ? ಲೆಟರ್ ಎಸ್. Next letter. ಪರಶುರಾಮನಿಂದ ರಿವೀಲ್ ಆಗು. ಬಿ. Any guesses for the next letter? Kripacharya. Letter I. Last. Awesome. ಪಾಸ್ ಆಗಿತ್ತು. ಈ ನೇಮು ಒಬ್ರು ಲಕ್ಕಿ ಪರ್ಸನ್ ಬಂದಿದೆ. ಯಾರು ಬಂದಿದೆ ತಗೋಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಆಶ್ವಿಕ್ ಅಂತ ಸೆಲೆಕ್ಟ್ ಮಾಡಿದೀವಿ. ಆಶ್ವಿಕ್ ಅಂದ್ರೆ ಸಂಸ್ಕೃತ ಅಲ್ಲಿ ವಿಕ್ಟೋರಿಯಸ್ ಅಂತ ಅರ್ಥ. ಗೆಲುವಿನ ಮಡಿನಲ್ಲಿರುವ ನಮ್ಮ ಆಶ್ವಿಕಿನ ಹೆಸರನ್ನ ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು.
100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನಾನು ಪಡೆದ ಆಯಸ್ಸೆಲ್ಲ ನಿನಗೆ ಬರೆದಿರುವೆ, ನಿನ್ನ ಚೆಲುವ ನಗುವಿನಲ್ಲಿ ನಾನು ಬೆರೆತಿರುವೆ. ಇದು ಯಾತರ ಸಂಬಂಧ, ಜಗ ಕಂಡು ಕೇಳದ ಈ ಬಂಧ, ಹೊಸತನ ಗೆಳೆತನ, ಇವಳೇ my greatest mother. ಕಂದ 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 ಆಲಿಸು ಹಾಡು, ಕೊಂಚ ದಿವಸ ಒಳಗೆ ಆಡು, ನೆಮ್ಮದಿಯಾಗಿ ಕಾಲನು ನೀಡು, ಕೊಂಚ ತಡೆದು ಜಗವನು ನೋಡು, ಬೆರಳನು ನೀನು ಹಿಡಿಯೋ, ಸಮಯದವರೆಗೂ ತಡೆಯೋ, ಈ ಗರ್ಭಾನೆ ನಿನಗೆ ಮೈದಾನವೀಗ, ದಣಿಯದಿ ನವಮಾಸಾಡಿ ಕುಣಿಯೋ. ಕಂದ ಕಂದ ಆಲಿಸು ಹಾಡು, ಕೊಂಚ ದಿವಸ ಒಳಗೆ ಆಡು. ನವಿಲು ಗರಿಯ ಕುಲುಕಿಸೋ ಗೆಜ್ಜೆ ಕಟ್ಟಿ ಪುಳಕಿಸೋ ಕೃಷ್ಣನ ಹಾಗೆ, ತುಂಟನು ನೀನು ಕಣ್ಣ ಮುಚ್ಚಿ ಆಡುತ್ತ ಕಲ್ಲನು ಕೂಡ ಬದುಕಿಸೋ ರಾಮನ ಹಾಗೆ, ನೆಂಟನು ನೀನು ಒಳ್ಳೆ ಮನುಜ ಅನ್ನೋ ಬಿರುದು, ಹುಟ್ಟೋ ಎಲ್ಲ ಜನಕ್ಕೂ ಬರದು, ನಿನ್ನ ಸಂಸ್ಕಾರ ಒಂದೇ ಸನ್ಮಾರ್ಗದಲ್ಲಿ
ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ